ನಟ ವಿಜಯ್ ಹಾಗೂ ನಟಿ ತ್ರಿಷಾ ಕೃಷ್ಣನ್ ಅವರ ವೈಯಕ್ತಿಕ ಜೀವನದ ಕುರಿತು ಕಳೆದ ಕೆಲವು ದಿನಗಳಿಂದ ಅನೇಕ ವದಂತಿಗಳು ಹರಿದಾಡ್ತಾ ಇವೆ. ಈ ಬೆನ್ನಲ್ಲೇ ವಿಜಯ್ ಅವರ ವೈಯಕ್ತಿಕ ನಿರ್ಧಾರಗಳಿಗೆ ಹಾಗೂ ಕುಟುಂಬದ ಸಮಸ್ಯೆಗಳಿಗೆ ನಟಿ ತ್ರಿಷಾ ಅವರನ್ನ ಗುರಿ ಮಾಡುತ್ತಿರುವ ಟ್ರೋಲಿಗರಿಗೆ ಹಿರಿಯ ನಟಿ ಕುಟ್ಟಿ ಪದ್ಮಿನಿ ಖಡಕ್ ಉತ್ತರ ನೀಡಿದ್ದಾರೆ. ತ್ರಿಷಾ ಬೆಂಬಲಕ್ಕೆ ನಿಂತಿರುವ ಅವರು ಚಿತ್ರರಂಗದಲ್ಲಿ ಹರಿದಾಡ್ತಾ ಇರುವ ಗಾಸಿಪ್ಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಕುಟ್ಟಿ ಪದ್ಮಿನಿ, ತ್ರಿಷಾ ನನಗೆ ಮಗಳಿದ್ದಂತೆ. ಜನರು ಆಕೆಯ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಕೂಗಿಸ್ತಿದ್ದಾರೆ. ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಮೂಡಲು ಅಥವಾ ಅವರು ಬೇರೆಯಾಗೋಕೆ 10 ಕಾರಣಗಳಿರುತ್ತೆ. ಪ್ರತಿಯೊಂದಕ್ಕೂ ಒಬ್ಬ ಹೆಣ್ಣು ಮಗಳನ್ನು ಮಾತ್ರ ಹೊಣೆಗಾರರನ್ನಾಗಿ ಮಾಡುವುದು ಸಂಪೂರ್ಣ ತಪ್ಪು. ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ. ಇಬ್ಬರು ಸ್ನೇಹಿತರು ಸೌಹಾರ್ದತೆಯಿಂದ ಕಾರಿನಲ್ಲಿ ಒಟ್ಟಿಗೆ ಪ್ರಯಾಣಿಸಿದರೆ ಅದನ್ಯಾಕೆ ತಪ್ಪಾಗಿ ನೋಡಬೇಕು ಅಂತ ಪ್ರಶ್ನಿಸಿದ್ದಾರೆ. ವಿಜಯ್ ಮತ್ತು ತ್ರಿಷಾ ನಡುವಿನ ಹಳೆಯ ಬಾಂಧವ್ಯದ ಬಗ್ಗೆ ಮಾತನಾಡಿದ ಕುಟ್ಟಿ ಪದ್ಮಿನಿ, ಚಿತ್ರರಂಗದ ಆರಂಭಿಕ ದಿನಗಳಲ್ಲಿ ಅಂದರೆ ಗಿಲ್ಲಿ ಸಿನಿಮಾ ಮಾಡುವ ಸಮಯದಲ್ಲಿ ಅವರಿಬ್ಬರ ನಡುವೆ ಪ್ರೀತಿ ಇತ್ತು ಅನ್ನೋದು ನಿಜ. ಆದರೆ ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಅವರು ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಲಿಲ್ಲ. ಹೀಗಾಗಿ ಅವರಿಬ್ಬರು ತಮ್ಮ ತಮ್ಮ ದಾರಿಗಳನ್ನು ಕಂಡುಕೊಂಡ್ರು. ಅದಾದ ನಂತರ ಅವರಿಬ್ಬರು ಸುದೀರ್ಘ ಕಾಲ ಭೇಟಿಯಾಗಿಯೂ ಇರಲಿಲ್ಲ. ಇತ್ತೀಚೆಗಷ್ಟೇ ಮತ್ತೆ ಒಟ್ಟಿಗೆ ನಟಿಸಿದ್ದಾರೆ. ವಿಜಯ್ ಮತ್ತು ಅವರ ಪತ್ನಿ ಸಂಗೀತ ನಡುವೆ ಕಳೆದ 5-6 ವರ್ಷಗಳಿಂದ ಅಂತರವಿದೆ. ಹೀಗಿರುವಾಗ ವಿಜಯ್ ಕುಟುಂಬದ ಸಮಸ್ಯೆಗೆ ತ್ರಿಷಾ ಕಾರಣ ಅನ್ನೋದು ಸಂಪೂರ್ಣ ಸುಳ್ಳು ಎಂದಿದ್ದಾರೆ. ನಟ ವಿಜಯ್ ಅವರ ಸರಳತೆಯನ್ನು ಮೆಚ್ಚಿಕೊಂಡ ಕುಟ್ಟಿ ಪದ್ಮಿನಿ, ವಿಜಯ್ ಅವರು ಇಂದು ದೊಡ್ಡ ನಾಯಕರಾಗಿದ್ದಾರೆ. ಆದರೂ ಅವರು ತಮ್ಮ ಸರಳ ಜೀವನವನ್ನು ಮುಂದುವರಿಸುತ್ತಿದ್ದಾರೆ. ಯಾರ ಬೆನ್ನ ಹಿಂದೆಯೂ ಕುತಂತ್ರ ಮಾಡದೆ ನೇರವಾಗಿ ಜೀವಿಸ್ತಾ ಇದ್ದಾರೆ. ಸಿಂಗಾಪುರ ಪ್ರಧಾನಿಯವರು ಸೈಕಲ್ನಲ್ಲಿ ಸಂಚರಿಸುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ರಾಜಕೀಯ ಅಥವಾ ಸಾರ್ವಜನಿಕ ರಂಗದಲ್ಲಿ ಸ್ಥಾನ ಪಡೆದ ತಕ್ಷಣವೇ ಒಬ್ಬ ವ್ಯಕ್ತಿಗೆ ವೈಯಕ್ತಿಕ ಜೀವನವೇ ಇರಬಾರ್ದು ಅಂತೇನಿಲ್ಲ. ಎಲ್ರಿಗೂ ತಮ್ಮದೇ ಆದ ಜೀವನ ಇರುತ್ತೆ ಅಂತ ಪದ್ಮಿನಿ ಹೇಳಿದ್ದಾರೆ. ಒಟ್ಟಾರೆ ಕಾಲಿವುಡ್ ನಟಿ ತ್ರಿಷಾ ಕೃಷ್ಣನ್ ಅವರ ಮೇಲೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಕ್ತವಾಗ್ತಿರುವ ನಕಾರಾತ್ಮಕ ಟೀಕೆಗಳಿಗೆ ಹಾಗೂ ಟ್ರೋಲ್ಗಳಿಗೆ ಹಿರಿಯ ನಟಿ ಕುಟ್ಟಿ ಪದ್ಮಿನಿ ಖಡಕ್ ಉತ್ತರ ನೀಡಿದ್ದಾರೆ. ದಳಪತಿ ವಿಜಯ್ ಹಾಗೂ ತ್ರಿಷಾ ನಡುವಿನ ಬಾಂಧವ್ಯದ ಕುರಿತು ಹರಿದಾಡುತ್ತಿರುವ ಗಾಸಿಪ್ಗಳಿಗೆ ತಮ್ಮದೇ ಶೈಲಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ತ್ರಿಷಾ ಅವರನ್ನ ಅನಗತ್ಯವಾಗಿ ಗುರಿ ಮಾಡಲಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ.